ಇತ್ತೀಚೆಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳ ವಿಶೇಷವಾದ ಫಂಕ್ಷನ್ಗಳಲ್ಲೆಲ್ಲ ಈ ಮಸಾಲೆ ರೊಟ್ಟಿ ಸದ್ ಮಾಡ್ತಾ ಇದೆ. ಬನ್ನಿ ಈ ಮಸಾಲೆ ರೊಟ್ಟಿಯನ್ನ ಹೇಗೆ ಮಾಡುವುದನ್ನ ನಾನು ಸಿಂಪಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾವು ತವೆಯಲ್ಲಿ ಎಣ್ಣೆಯನ್ನ ಹಾಕೋಬೇಕು. ನೋಡ್ಬೋದು ಅರ್ಧ ಕೆಜಿ ಎಣ್ಣೆಯನ್ನ ನಾವು ಹಾಕಿದ್ದೀವಿ. ಜೊತೆಗೆ ಸಜ್ಜೆ ರೊಟ್ಟಿಯನ್ನ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ. ಇಲ್ಲೆಲ್ಲ ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಎಣ್ಣೆಯು ಕೆಂಪು ವರ್ಣಕ್ಕೆ ಬರೋವರೆಗೂ ಕಾಯಿಸಬೇಕು. ಜೊತೆಗೆ ಇಲ್ಲಿ ನೋಡ್ಬೋದು ರೊಟ್ಟಿಯನ್ನು ಮುರಿತಾ ಇದ್ದೀನಿ ಪ್ಲೇಟಲ್ಲಿ. ಏನಕ್ಕೆ ನಾನು ಚಿಕ್ಕದಾದ ತವೆಯನ್ನು ಬಳಸಿದ್ದೀನಿ, ಅದಕ್ಕಾಗಿ ನಾನು ಒಂದು ರೊಟ್ಟಿಯಲ್ಲಿ 4-5 ಭಾಗಗಳನ್ನು ಮಾಡಿದ್ದೀನಿ. ಎಣ್ಣೆ ಕಾಯ್ದಿದೆ. ರೊಟ್ಟಿಯನ್ನು ಒಂದೊಂದಾಗಿ ನಾವು ಕರಿತಾ ಇದ್ದೀವಿ. ನೋಡ್ಬೋದು ನೀವು. ಎಣ್ಣೆಯಲ್ಲಿ ರೊಟ್ಟಿಯನ್ನು ಕರಿಯೋದ್ರಿಂದ ಭಾಳ ಎಣ್ಣೆ ಜಾಸ್ತಿ ಹತ್ಕೊಳ್ಳಲ್ಲ. ಏನಕ್ಕಂದರೆ ನಾವು ಚಾನ್ಗೆ ಅಂತ ಸ್ಪೂನನ್ನು ಯೂಸ್ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು ನೀವು. ಭಾಳ ಚೆನ್ನಾಗಿರುತ್ತೆ ಇದು ಟೇಸ್ಟು. ಈಗಾಗಲೇ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಮಸಾಲೆ ರೊಟ್ಟಿ ಧೂಳು ಎಬ್ಬಿಸ್ತಾ ಇದೆ. ಅದೇ ಟೇಸ್ಟನ್ನು ಕೊಡ್ತಾ ಇದೆ ಎಲ್ಲ ಕಡೆ. ಅದನ್ನು ಕೂಡ ನಾವು ಸಿಂಪಲ್ಲಾಗಿ ಮನೆಯಲ್ಲಿ ಮಾಡಿದ್ವಿ. ಯಶಸ್ವಿಯಾಗಿತ್ತು, ರುಚಿಯೂ ಚೆನ್ನಾಗಿತ್ತು. ಅದನ್ನು ನಮ್ಮ ಮೂಡಲಿ ಟ್ಯಾಲೆಂಟ್ಸಲ್ಲಿ ಅಪ್ಲೋಡ್ ಮಾಡಬೇಕಂತ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಎಲ್ಲ ನೋಡ್ಬೋದು ನೀವು. ಹಪ್ಪಳ ಮತ್ತು ಸಂಡಿಗೆ ಹೇಗೆ ನಾವು ಕರಿತೇವೆ ಹಾಗೆ ಈ ರೊಟ್ಟಿಯನ್ನು ಕೂಡ ನಾವು ಕರಿಬೋದು. ಜೊತೆಗೆ ಇಲ್ಲಿ ಅದರ ಜೊತೆಗೆ ಹಂಚ್ಕೊಳ್ಳೋಕ್ಕೆ ನೀವು ಶೇಂಗಾ ಪುಟಾಣಿ ಹಿಟ್ಟು, ಶೇಂಗಾ ಹಿಟ್ಟು ಜೊತೆಗೆ ಟೊಮೆಟೊನ್ನು ಕತ್ತರಿಸ್ಕೊಂಡು ಇಟ್ಕೋಬೇಕು. ನೋಡ್ಬೋದು ನೀವು. ರುಚಿಗೆ ತಕ್ಕಷ್ಟು ಈರುಳ್ಳಿಯನ್ನು ಕೂಡ ನಾವು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ. ಜೊತೆಗೆ ರುಚಿಯನ್ನು ಹೆಚ್ಚು ಮಾಡೋದಕ್ಕಾಗಿ ನಿಂಬೆಹಣ್ಣನ್ನು ಕೂಡ ನಾವು ಬಳಕೆ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು ನಾವು ರೊಟ್ಟಿನ ಇಡ್ತಿದ್ದೀವಿ. ಅದೇ ಎಣ್ಣೆ ಎಲ್ಲ ಬಸ್ದೋಗ್ಬಿಟ್ಟಿದೆ. ಇವಾಗ ಭಾಳ ಕ್ರಿಸ್ಪಿಯಾಗಿ ಬಂದಿದೆ ಇದು. ನಾವು ಟೇಸ್ಟ್ ಮಾಡಿದಾಗ ಭಾಳ ಕ್ರಿಸ್ಪಿಯಾಗಿ ಬಂದಿತ್ತಿದ್ದು. ಇಲ್ಲಿ ನೋಡ್ಬೋದು ಎಲ್ಲ ಕಡೆ ಎಣ್ಣೆ ಕಾಣಿಸ್ತಿದೆ. ಬಟ್ ನಿಮಗೆ ಭಾಳ ಟೇಸ್ಟನ್ನು ಕೊಡುತ್ತೆ ಇದು. ಎಲ್ಲ ನೋಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವು ತೆಗೆದುಕೊಂಡಿದ್ವಿ. ಜೊತೆಗೆ ಪೆರಿ ಪೆರಿ ಮಸಾಲ, ಫ್ರೆಂಚ್ ಫ್ರೈಸ್ಗೆ ಬಳಕೆ ಆಗುವಂಥ ಮಸಾಲೆ ಅದು. ರೊಟ್ಟಿಯ ಮೇಲೆ ಫ್ರೆಂಚ್ ಫ್ರೈಸ್ ಮಸಾಲೆಯನ್ನು ಕೂಡ ಹಾಕಿದ್ದೀವಿ. ಇಲ್ಲಿ ನೋಡ್ಬೋದು ಚಿತ್ರದಲ್ಲಿ ಕಾಣಿಸ್ತಿದೆ. ಇದು ರುಚಿಯನ್ನು ಹೆಚ್ಚು ಮಾಡುತ್ತೆ. ಅರೆ ನೀವು ಏನು ಪಾಪಡನ್ನು ತಿಂತೀರಾ ಅದಕ್ಕಿಂತ ಜಾಸ್ತಿ ಇದು ರುಚಿಯನ್ನು ಕೊಡುತ್ತೆ. ಕಡಿಮೆ ಖರ್ಚಲ್ಲಿ ರೊಟ್ಟಿ ನಿಮಗೆ ಹೊರಗಡೆ 5 ರೂಪಾಯಿ ಸಿಗುತ್ತೆ. ನಮ್ಮಲ್ಲಿ ನಮ್ಮ ಮೂಡಲ್ಗಿಲ್ಲಿ 5 ರೂಪಾಯಿಗೊಂದು ರೊಟ್ಟಿ ಸಿಗುತ್ತೆ. ನೀವು ಜೋಳದ್ದು, ಸಜ್ಜಿದು ಬಿಟ್ಟರೆ ಮೆಕ್ಕೆಜೋಳದ್ದು ಕೂಡ ರೊಟ್ಟಿಯನ್ನು ತೆಗೆದುಕೊಂಡು ಮಾಡ್ಬೋದು. ಇಲ್ಲೆಲ್ಲ ನೋಡ್ಬೋದು ನೀವು. ಹಾಗೆ ಈರುಳ್ಳಿ ಕೂಡ ಹಾಕ್ತಿದ್ದೀವಿ. ನಾವು ಇದು 2ನೇ ಸಲ ನಾವು ಮಾಡೋದು. ಭಾಳ ಚೆನ್ನಾಗಿ ಬಂದಿತ್ತು ರುಚಿಗಾಗಿ. ಈರುಳ್ಳಿ ಜೊತೆಗೆ ಟೊಮೆಟೊ ಕೂಡ ಭಾಳ ಚೆನ್ನಾಗಿ ಅದ್ಭುತವಾದಂಥ ರುಚಿಯನ್ನು ಕೊಡುತ್ತೆ. ನೋಡ್ಬೋದು ನೀವು. ಆಮೇಲೆ ನಿಂಬೆಹಣ್ಣಿನ ರಸವನ್ನು ಕೂಡ ಹಿಂಡ್ತಾ ಇದ್ದೀವಿ. ಇದು ಕೂಡ ಭಾಳ ಟೇಸ್ಟಿಯನ್ನು ಕೊಡುತ್ತೆ ನಮಗೆ. ಮನೆಯಲ್ಲಿ ಏನಾದ್ರು ವೆರೈಟಿ ಮಾಡಲೇಬೇಕಲ್ವ. ಹೀಗಾಗಿ ಇಷ್ಟೆಲ್ಲ ಮಾಡಿ ಕೊನೆಗೆ ಮಸಾಲೆ ರೊಟ್ಟಿ ಸಿದ್ಧವಾಗಿದೆ. ನೀವು ಕೂಡ ಮಾಡಿ ತಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಇಂಥ ವಿಶೇಷ ಮಾಹಿತಿಯನ್ನು ಪಡೆಯಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.